ಯಾರೂ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ನಿಮ್ಮ ಮಗ ಏನು ಕೆಲಸ ಮಾಡ್ತಾನೆ ಅಂತ ಕೇಳಬಾರ್ದು ಅಷ್ಟೇ. ಫೌಂಡೇಶನ್ ಒಳಗೆ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ನಿನ್ ಮೇಲೆ. So, take a vote to that police. ವಿವೇಕಾನಂದರವರ ಸ್ಮರಣ ನಮ್ಮೆಲ್ಲರ ಸಮ್ಮಿಲನ. ಮೈಸೂರು ಮಂಡ್ಯ ಎರಡು ಒಂದೇ ಅಲ್ವಾ? ನಿಮ್ಮ ದೀಪವನ್ನು ಆರಿಸಿ ಮಾರಾಯರೆ, ನನ್ನ ಕಣ್ಣುಗಳು ತುಂಬುತ್ತಿವೆ. ಅಮ್ಮ ಅಕ್ಕ ಏನು ಮಾತನಾಡೋದಿಲ್ಲ, ನಾವು ಒಳ್ಳೆ ಹುಡುಗರು. ದಯವಿಟ್ಟು ಈ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ. ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ದಿಸ್ ಲವ್ ಚಾನಲ್. ಸಪೋರ್ಟ್ ಮಾಡಲ್ಲ, ಬೇರೆ ಸಪೋರ್ಟ್ ಮಾಡಿ ಅಂತ ಮಾತ್ರ ಕೇಳ್ತೀನಿ ಅಷ್ಟೇ. ಪೆಟ್ರೋಲ್ ಖಾಲಿ. ಏನೇನೋ ಮಾತಾಡಿದೀವಿ, ಏನೇನೋ ಮಾಡಿದೀವಿ, ಅದನ್ನೆಲ್ಲ ನೋಡಕ್ ಹೋಗ್ಬೇಡಿ. ಇವನ್ ಚಾನಲ್ ಯಾವ್ದೋ ಇದೆ, ಯಾವ್ದೋ ಗಣಿ ಡೈರೀಸ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಣಿ ಡೈರೀಸ್. ಸೊ ಇವಾಗ ನಾವು ನ್ಯೂ ಇಯರ್ ಗೋಸ್ಕರ ಚರ್ಚ್ ಸ್ಟ್ರೀಟ್ ಬಂದಿದೀವಿ. ಬನ್ನಿ, ಚರ್ಚ್ ಸ್ಟ್ರೀಟ್ ಅಲ್ಲಿ ರಶ್ ಐತೆ. ನ್ಯೂ ಇಯರ್ ನ ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ನಿಮಗ್ ತೋರಿಸ್ತೀನಿ. ಮಗ ಫೌಂಡೇಶನ್ ಒಳಗೆ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ನಿನ್ ಮೇಲೆ. ಸಿವಿಲ್ ಇಂಜಿನಿಯರ್ ಅಂತನಾ ನೀನು? ಏನು ಮಾತಾಡಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ನೀನು ಮೆಸೇಜ್ ಫೋನ್ ಮಾಡ್ತಾರೆ, ನೀನ್ ತೋರಿಸ್ಬೇಡ, ನಿನ್ ಫ್ರೆಂಡ್ಸ್ ಇದಾರಲ್ಲ ಅವ್ರು ಚೆನ್ನಾಗಿದೆ ಅಂತ. ಅವ್ರದ್ ಚೆನ್ನಾಗಿಲ್ಲ, ಅವ್ರು ಚೆನ್ನಾಗವ್ರೆ. ಅವ್ರ ವಿಡಿಯೋ ನೋಡಕ್ಕೆ ನಮ್ಗೆ ಖುಷಿ ಆಗುತ್ತೆ. ನೀವ್ ಬೇಡ ನನಗೆ, ನಿಮ್ ವಿಡಿಯೋ ಬೇಡ, ಅವ್ರ ಜೊತೆ ಹೋಗಿ ವಿಡಿಯೋ ಮಾಡಿ, ಅವ್ರ ಲಾಗ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಬೇಕಾ? ಬೇಕು. ಒಂದು ನಿಮಿಷ ಬಾಕಿ ಇದೆ. ಮೊಬೈಲ್ ಇಟ್ಕೊಂಡಿದ್ದಾರೆ. ಸೊ ಇಷ್ಟು ಜನರನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಪೊಲೀಸರು ತುಂಬಾ ಕಷ್ಟಪಡ್ತವ್ರೆ. ಪಾಯಿಂಟ್ ಟು ಬಿ ನೋಟೆಡ್ ಅಂತೆ. ಸೊ ಟೇಕ್ ಎ ವೋಟ್ ಟು ದಟ್ ಪೊಲೀಸ್. ಏನ್ ಹೇಳ್ತಿದ್ದಪ್ಪಿ? ಸ್ವಾಮಿ ವಿವೇಕಾನಂದ ರಸ್ತೆಯಲ್ಲಿ ಎಂತ ಅನಾಚಾರ ಹಿಡಿಗುತ್ತಿವೆ. ವಿವೇಕಾನಂದರವರ ಸ್ಮರಣ ನಮ್ಮೆಲ್ಲರ ಸಮ್ಮಿಲನ. ಹುಡ್ಕೊಂಡು ತೇಲಾಡ್ತಾರೋ ತರ. ನಾನು ಕುಡಿಯಲ್ಲ ಗೈಸ್ ಅಂತ ಪ್ರೆಸ್ ಅವ್ರು ಬಂದಿದ್ದಾರೆ, ಬಟ್ ಬೆಂಗಳೂರು ಅವರು ಯಾರು ಕಂಟೆಂಟ್ ಕೊಡ್ತಾ ಇಲ್ಲ. ಅವ್ರಿಗೆ ಏನು ಅನಿಸಿಲ್ಲ ಹಾಕಕ್ಕೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಭಾಯ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಒಬ್ಬ ಲಾಗರ್ ನೋಡಿ ಎಲ್ಲರಂದ್ರೆ ಹ್ಯಾಪಿ ನ್ಯೂ ಇಯರ್ ಎನ್ಸ್ಕೋಬೇಕು. ಏನ್ ಮಾಡ್ತೀರಾ? ಇವಾಗಷ್ಟೇ ಬಿಡಿಕೋದೆ ಬೆಡ್ಸಿ ನಮ್ಮನೆ ಹುಡುಗ ಏನಿಲ್ಲ ಎಂತ ಬೆಳೆಸ್ತಾ ಇರುತ್ತೆ. ನಾಲ್ಕು ಅಷ್ಟು ಬೆಳೆಸ್ತಾ ಇದ್ರಂತೆ ಕನ್ನಡದವರು, ಮೈಸೂರವರು ಬೆಳೆಸಿ. ನಾನ್ ಮಂಡ್ಯ, ಮೈಸೂರು ಮಂಡ್ಯ ಎರಡು ಒಂದೇ ಅಲ್ವಾ? ಯಾವ ರಸ್ತೆಯೂ ಕಾಣುತ್ತಿಲ್ಲ. ಇಲ್ಲಿ ಕಾಣುತ್ತಿರುವುದು ಒಂದೇ ರಸ್ತೆ, ಸಾಂಬಾರ್ ರೋಡ್. ಸೀದಾ ನಡೆಯಿರಿ. ರೈಲಿನ ಕಂಬಗಳನ್ನು ಗುರುತಿಸಿಕೊಂಡು ಹೋಗುತ್ತಿರುವ ನಾವೇ ಪುಣ್ಯವಂತರು, ನಾವೇ ಭಾಗ್ಯವಂತರು. ನಾವು ಹೋಗಬೇಕಿರುವುದು ಕೆಂಗೇರಿಗೆ.
ಆದ್ರೆ ನಾವು ಪಾದಚಾರಿಯಾಗಿ ಚಾಲನೆ ಮಾಡುತ್ತಿರುವುದು ವೈಟ್ ಫೀಲ್ಡ್ ಕಡೆಗೆ. A few minutes later. ಏ, ನಿಮ್ಮ ದೀಪವನ್ನು ಆರಿಸಿ ಮಾರಾಯರೆ, ನನ್ನ ಕಣ್ಣುಗಳು ಕುಕ್ಕುತ್ತಿವೆ. 1 hour later. ತಪ್ಪು ನಮ್ಮది. ಇವನೊಂಥರ ಸೆಡೆ, ಇವನಂತರ ಒಡೆ, ಇದ್ರ ಮಧ್ಯೆ ಚಂದ್ರು ಒಂಥರ ಅಪಾಯಕ. ಇವನು ನಾನು ಅಮ್ಮ ಅಕ್ಕ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ದಯವಿಟ್ಟು ನಿಮ್ಮ ಲಾಗಿನಲ್ಲಿ ಹಾಕಬೇಡಿ ಆಯ್ತಾ? ನಾವು ಅವಾಗವಾಗ ಈ ತರ ಅಮ್ಮ ಅಕ್ಕ ಏನು ಮಾತನಾಡೋದಿಲ್ಲ ನಾವು, ಒಳ್ಳೆ ಹುಡುಗರು. ಸೆಡೆ ಎಂದರೆ ಸೆಡೆ ಅಲ್ಲ, ಅದೊಂದು ಒಡೆ, ಅದು ಒಡೆ ಇದೆ. ಆದ್ರೆ ಅದೊಂದು ಅಮಾಯಕ ಇಲ್ಲಿ ಇದೆ ನಮ್ಮ ಹತ್ರ ಒಂದು ಅಮಾಯಕ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ದಯವಿಟ್ಟು ಈ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಬೇಡಿ. ಚಾನಲ್ ಅನ್ನು ಯಾರು ಸಂಪರ್ಕದಲ್ಲಿ ಇಟ್ಟುಕೊಳ್ಳಬೇಡಿ. ಇಲ್ಲಿ ಇದು ಕನ್ನಡ ಪ್ರಿಯರಿಗೆ ಮಾತ್ರವಾದ ಶುಭ ಚಾನಲ್. ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ದಿಸ್ ಲವ್ ಚಾನಲ್. ಏನಿಲ್ಲ ಗಣೇಶ, ಸುತ್ತೇರ್ ಹೊರಗಡೆ ನಾಲ್ಕು ಬಿಗ್ಗಾಕ್ಸ್ಬಿಡು ಆಯ್ತಾ? ಎಲ್ಲಾ ರೀತಿ ಪ್ರತಿಭೆಗಳು ಉದ್ಭವವಾಗ್ಬಿಡುತ್ತೆ. ನಮ್ಮ ಕಣ್ಣೆದುರೇ ಕಾಣುತ್ತಿದೆ ಅಲ್ಲ ಸೂರಿನ ನಮ್ಮ ರೈಲಿನ ನಿಲ್ದಾಣ. ಶೃಂಗೇರಿಗೆ ಹೋಗ್ಬೇಕು. ಇದು ಮೆಟ್ರೋ ಸ್ಟೇಷನ್, ರೈಲ್ವೆ ಸ್ಟೇಷನ್ ತರ ಒಡೆಯಲು ಅಂತೆಲ್ಲ टेंशन को मारो गोली, करियो ना ಹೊಸ ಸ್ಟೋರಿ. ಆದಷ್ಟು ಬೇಗ ನೆಕ್ಸ್ಟ್ ಕಂಟೆಂಟ್ಗೋಸ್ಕರ ವೇಟ್ ಮಾಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಆಗಿ ಗಣೇಶ್ ಚಾನಲ್ ಗಣಿ ಡೈರೀಸ್. ಗಣಿ ಡೈರೀಸ್. ಅವನು ನನ್ನ ಚಿಕ್ಕು, ಆದ್ರೂ ಅವನ ಚಾನಲ್ ನೇಮ್ ಕೂಡ ಗೊತ್ತಿಲ್ಲ ನನಗೆ. ನಾನು ಸಪೋರ್ಟ್ ಮಾಡಲ್ಲ, ಬೇರೆ ಸಪೋರ್ಟ್ ಮಾಡಿ ಅಂತ ಮಾತ್ರ ಕೇಳ್ತೀನಿ ಅಷ್ಟೇ. 1 day later. ಇಲ್ಲಿ ಫುಟ್ಪಾತಿಗೆ ಬಂದು ನಿಲ್ಸೋರೆ, ಇಲ್ಲಿ ಲಾಗ್ ಮಾಡ್ತಾವ್ರೆ ಇವ್ರು ಬೇರೆ. ಇಲ್ಲಿ 2 ವೀಲರ್ ಇಲ್ಲ, ಓಡಾಡಕ್ಕೆ ಕಾರ್ ಇಲ್ಲ ಅಂತ ಒದ್ದಾಡ್ತಾ ಇದೀವಿ. 2 hours later. ಈಗ ಲೈಫ್ ವಿತೌಟ್ 2 ವೀಲರ್ ಎಷ್ಟು ಫೀಲಿಂಗ್ಸ್ ಅಲ್ವಾ? ಫುಟ್ಪಾತಲ್ಲಿ ಬಂದು ಕೂತಿದ್ದೀವಿ, ಬಸ್ ಹತ್ತಕ್ಕೂ ಮನಸ್ಸಿಲ್ಲ, ಬಸ್ಸಲ್ಲಿ ಹೋಗೋಕ್ಕೂ ಮನಸ್ಸಿಲ್ಲ, ಕಾರು ಇಲ್ಲ, ಬುಕ್ ಮಾಡ್ತೀರಿ ಅನ್ನೋದು ದೀಪಕ್ಕಾಗಲ್ಲ ಗುಣ. ಬೀಪ್ ಹಾಕ್ಬೇಕು ಮಗ ಸ್ವಲ್ಪ. ನೀನು ಹುಡುಗರು ಮಾತಾಡ್ತಾ ಇದೀವಿ, ಹುಡುಗರು ಅಂತಂದ್ರೆ ನಮ್ಗೆ एकदम इन्होंने वक्त बदल दिया, जज्बात बदल दिए, जिंदगी बदल दी. ಪೆಟ್ರೋಲ್ ಖಾಲಿ. ಗೈಸ್, ನಮ್ಮ ಹುಡುಗ, ನಾವು ಬೆಳೆಸಿದ ಹುಡುಗ ಗಣೇಶ್ ನಮ್ ಜೊತೆ ಇದ್ದ ಹುಡುಗ ಹೊಸ ಯೂಟ್ಯೂಬ್ ಚಾನಲ್ ಮಾಡಿ ಫಸ್ಟ್ ಡೇ ನಮ್ನ ಲಾಗಲ್ ಆಗ್ತಾ ಇದ್ದಾನೆ. ಫಸ್ಟ್ ಡೇ ಎಲ್ಲ ಇದೆ. ಯಾವತ್ತು ಹಾಕಿಲ್ಲ ನಮ್ಮನ್ನ ಫಸ್ಟ್. ನಾವು ಇವನ್ ಪೇಜಲ್ಲಿ ಇವತ್ತು ಫಸ್ಟ್ ಡೇ ಲಾಗಲ್ ಬರ್ತಾ ಇದೀವಿ. ಏನೇನೋ ಮಾತಾಡಿದೀವಿ, ಏನೇನೋ ಮಾಡಿದೀವಿ, ಅದನ್ನೆಲ್ಲ ನೋಡಕ್ ಹೋಗ್ಬೇಡಿ. ನೋಡಿದ್ರು ನೀವ್ ಮಾತ್ರ ನೋಡ್ಕೊಳ್ಳಿ, ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡಿ. ಫಾರ್ ಬೆಟರ್ ಎಕ್ಸ್ಪೀರಿಯನ್ಸ್. ಇದೇ ತರ ಕಂಟೆಂಟ್ ಬೇಕು ಅಂದ್ರೆ ಅವನಿಗೆ ಮೆಸೇಜ್ ಮಾಡಿ, ನಾವೇ ಬೇಕು ಅಂತ ಮಾಡೋಣ. ಬಟ್ ಇದೇ ತರ ಕಂಟೆಂಟ್ ಇದ್ರೆ ನಮ್ಮ ಮನೇಲಿ ನಮ್ಮ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಸೊ ಇದನ್ನೆಲ್ಲ ತಮಾಷೆಗಾಗಿ ತಗೊಂಡು ಆ ಕ್ಷಣದಲ್ಲೇ ನೋಡ್ಬಿಟ್ಟು ಆ ಕ್ಷಣದಲ್ಲೇ ಮರಿಬೇಕು. ಮರಿಬೇಡಿ, ನೆಮ್ಸ್ಕೊಂಡ್ ನಗ್ತಾ ಇರಿ. ಬಟ್ ಅದನ್ನ ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡಿ. ಇವನ್ ಚಾನಲ್ ಯಾವ್ದೋ ಇದೆ, ಯಾವ್ದೋ ಗಣಿ ಡೈರೀಸ್. ಗಣಿ ಡೈರೀಸ್ ಡೈರಿ ಬೇರೆ ಇಟ್ಕೊಂಡಿದ್ದಿಲ್ಲ, ಡೈರೀಸ್ ಅಂತ. ಒಂದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವರ್ಷ ಲೈಕ್ ಬಟನ್ ಪ್ರೆಸ್ ಮಾಡಿ. 2026 ಸಾಧನೆ ಮಾಡ್ತಾನೆ. 2027 ಅಲ್ಲಿ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಮೀಟ್ ಮಾಡೋ ತರ ಬೆಳಿಲಿ. ಅವಾಗ ಏನಾದ್ರು ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾವ ಬೆಳೆಸಿದ ಹುಡುಗ ಯಾವ ತರ ನಮ್ನ ಮೀಟ್ ಮಾಡ್ತಾರ ಅಂತ ಹೇಳ್ಕೊಳಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರೂ ಅಷ್ಟೇನೆ, ಬೆಳೆದ್ಮೇಲೆ ಯಾರಿಂದ ಬೆಳೆದ್ ಬಂದ್ವಿ, ಯಾರು ಬೆಳೆಸಿದ್ರು ಅದನ್ನೆಲ್ಲ ಮರೀತಾರೆ. ಆ ಥರ ಏನಾದ್ರು ಮರೆಯೋ ಟೈಮ್ ಬಂದ್ರೆ ಮರೀಲಿ.
ಚೆನ್ನಾಗಿರ್ಲಿ, ಬೆಳಿಲಿ. ಹೇಳ ಮಗ, ಬೆಳೆಸ್ತವ್ರ ನಾವು, ಬೆಳೆಯಕ್ ಬರಲ್ವ ನಮ್ಗೆ? ನಾವು ಅಪಾಯಿಂಟ್ಮೆಂಟ್ ತಗೋಬೇಕು, ಆ ರೇಂಜಿಗೆ ಇರ್ತೀವಿ. ನಮ್ ಕೆಲ್ಸ ಏನು ಅಂದ್ರೆ, ನಾವಂತೂ ಬೆಳೆಯಕ್ ಆಗ್ತಿಲ್ಲ, ಅಟ್ಲೀಸ್ಟ್ ನಮ್ ಸುತ್ತಮುತ್ತ ಇರೋರ್ನಾದ್ರೂ ಬೆಳೆಸ್ಬೇಕು ಅನ್ನೋ ಒಂದು ಧಾರಾಳ ಮನಸ್ಸು ನಮ್ದು. ನಾವು ಗಣೇಶನ್ನ ಬೆಳೆಸ್ತಿದ್ವೋ ಇಲ್ವೋ ಗೊತ್ತಿಲ್ಲ, ಬಟ್ 1% ಆದ್ರೂ ನಮ್ ಎಫರ್ಟ್ ಇದೆ ಅವನ್ನ ಬೆಳ್ಸಕ್ಕೆ. ಅವನು ಮನ್ಸಲ್ಲಿ ಅನ್ಕೊಂತ ಇದ್ದಾನೆ ಈ ತರ ಎಲ್ಲ ಇದೆಲ್ಲ ಏನು ಮಾಡಿಲ್ಲ ಅಂತ, ಬಟ್ ರಿಯಾಲಿಟಿ ಏನು ಅಂತ ನಮಗ್ ಗೊತ್ತು. ಫೇಸ್ ನೋಡಿದ್ರೆ ಗೊತ್ತಾಗ್ತೈತೆ ನಿಮ್ಗೆ. ಯಶವಂತ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂದ್ರೆ ಗಣೇಶನ. ಚಂದ್ರು ಅಂತೂ ಕೇಳಲೇಬೇಡಿ. ಗಣಿ ಡೈರೀಸ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಚೀರ್ಸ್. ಇವಾಗ ನಮ್ಗೆ ಮೂವಿಗೆ ಟೈಮ್ ಆಯ್ತು, ಮೂವಿಗೆ ಹೋಗ್ಬೇಕು. ಮೂವಿ ಆದ್ಮೇಲೆ ಸಿಗೋಣ. ಬಾಯ್. ಫೈನಲಿ ದ ಡೇ ಕಂಪ್ಲೀಟೆಡ್ ವಿತ್ ದಿಸ್ idiots. ಓಕೆ, ಮತ್ತೆ ಸಿಗೋಣ ಗೈಸ್. ಬಾಯ್. ವಿಲ್ ಸಿ ಇನ್ ದ ಅಪ್ಕಮಿಂಗ್ ಡೇಸ್ ಡ್ಯೂಟ್ಸ್. ನೆಕ್ಸ್ಟ್ ಯಾವಾಗಲಾದ್ರೂ ಸಿಕ್ಕಿದ್ರೆ ಎಲ್ಲರೂ ಒಟ್ಟಿಗೆ ಎಲ್ಲರೂ ಮೀಟ್ ಮಾಡೋಣ. ಮಾರ್ಚ್ 19 ಅಲ್ಲಿವರೆಗೂ ಬಾಯ್. ఏదేమైనా కానీ ఐ ఎంజాయ్డ్ అ లాట్ రా. సేమ్ హియర్ సర్. ಫೈನಲಿ ಎಲ್ಲ ಅವ್ರವ್ರ ಗೂಡಿಗೆ ಹೋದ್ರು, ನಾನು ನಮ್ಮ ಗೂಡಿಗೆ ಬಂದೆ. ಹೊಸ ವರ್ಷದ ದಿನ ರೆಸಲ್ಯೂಷನ್ ಬಗ್ಗೆ ಮಾತಾಡಲಿಲ್ಲ ಅಂದರೆ ಹೆಂಗೆ? ನಿಮ್ಮ ರೆಸಲ್ಯೂಷನ್ ಏನು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಫಸ್ಟ್ ನನ್ನಿಂದನೇ ಸ್ಟಾರ್ಟ್ ಮಾಡೋಣ. ನನ್ನ ರೆಸಲ್ಯೂಷನ್ ಇಷ್ಟೇ, 3 ಆಯ್ತು. ಆಮೇಲೆ ನಂಬರ್ 1, ನನ್ನ ಫ್ಯೂಚರ್ಗೋಸ್ಕರ ನನ್ನ ಪ್ಯಾಷನ್ ಮೇಲೆ ವರ್ಕ್ ಮಾಡಬೇಕು. ನಂಬರ್ 2, ನಿಮಗೆಲ್ಲ ಪರಿಚಯ ಆಗಬೇಕು, ತುಂಬ ಹತ್ರ ಆಗಬೇಕು. ಆ್ಯಂಡ್ ಫೈನಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಂಬರ್ 3, ಯಾರೂ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ನಿಮ್ಮ ಮಗ ಏನು ಕೆಲಸ ಮಾಡ್ತಾನೆ ಅಂತ ಕೇಳಬಾರ್ದು. ಅಷ್ಟೇ. ದೇನಿದ್ರು ಥಿಂಕ್ ಬೇಕ್, ತಿನ್ಬೇಕು. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ನೀವು ನಿಮ್ಮ 2K26 ರೆಸಲ್ಯೂಷನ್ ಏನು ತಗೊಂಡಿದ್ದೀರಿ ಅಂತ ಕಮೆಂಟಲ್ಲಿ ತಿಳಿಸಿ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ನಾವು ನ್ಯೂ ಇಯರ್ನ ಜನವರಿ 1ಗೆ ಮಾಡಲ್ಲ, ಯುಗಾದಿಗೆ ಮಾಡ್ತೀನಿ ಅನ್ನೋರ್ಗೆ ಒಂದು ಕಿವಿ ಮಾತು. ಒಳ್ಳೆ ವಿಷಯ ಥಿಂಕ್ ಮಾಡೋಕ್ಕೆ ಜನವರಿ 1 ಆದ್ರೇನು ಯುಗಾದಿ ಆದ್ರೇನು ಒಳ್ಳೆಯದೇ ಅಲ್ವಾ? ಆ್ಯಂಡ್ ಯುಗಾದಿಗೆ ಅದೃಷ್ಟ ಚೆಕ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀವಿ, ರೆಸಲ್ಯೂಷನ್ ತಗೊಳ್ಳೋಕ್ಕೆಲ್ಲ ಟೈಮ್ ಇರಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೊನೆಯದಾಗ ಒಂದ್ಸಲ ಎಲ್ಲರಿಗೂ ಹ್ಯಾಪಿ ಹೊಸ ವರ್ಷ. Like, share, subscribe.